ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ BL ಸಂತೋಷ್ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ದೊಡ್ಡ ಮಾತಿನ ಯುದ್ಧ ನಡೀತಾ ಇದೆ. BL ಸಂತೋಷ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಇವತ್ತು ಬದುಕಿದೆ ಅಂದರೆ ಅದಕ್ಕೆ RSS ಕಾರಣ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೇ ವಾಟ್ ನಾನ್ಸೆನ್ಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಪ್ರಧಾನಿ ನೆಹರು ಅವರ ಭಾರತ ಸರ್ಕಾರ ಆಪರೇಷನ್ ಪೋಲೋ ಮಾಡದೆ ಹೋಗಿದ್ರೆ ನಮ್ಮ ಕುಟುಂಬ ಉಳಿತಾನೆ ಇರಲಿಲ್ಲ, ಇದು ಇಂಡಿಯನ್ ಗವರ್ಮೆಂಟ್ ಮಾಡಿದ್ದು ಅಂತ ಕೌಂಟರ್ ಕೊಡ್ತಾರೆ. ಆದರೆ ಈ ಇಬ್ಬರ ವಾಕ್ಸಮರದ ಮಧ್ಯೆ ಅಡಗಿರೋ ಆ ರಿಯಲ್ ಸ್ಟೋರಿ ಏನು ಗೊತ್ತಾ? ಇವತ್ತು AICC ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರು ಚಿಕ್ಕ ಮಗುವಾಗಿದ್ದಾಗ ಅವರ ಕಣ್ಣೆದುರೇ ಇಡೀ ಮನೆ ಬೆಂಕಿಗೆ ಬಿದ್ದಿತ್ತು. ಅವರ ತಾಯಿ ತಂಗಿ ಎಲ್ಲರೂ ಸಜೀವ ದಹನವಾಗಿದ್ರು. ಅಷ್ಟೊಂದು ಭೀಕರ ಬೆಂಕಿಯ ನಡುವೆ, ರಕ್ತಪಾತದ ನಡುವೆ ಆ ಸಣ್ಣ ಮಗು ಹೆಂಗೆ ಬದುಕುಳಿತು? ಆ ಕರಾಳ ರಾತ್ರಿಯಲ್ಲಿ ನಡೆದಿದ್ದೇನು? ಬನ್ನಿ ಇವತ್ತು ಆ ಸಸ್ಪೆನ್ಸ್ ಮತ್ತು ಹಿಸ್ಟರಿಯನ್ನ ಕಂಪ್ಲೀಟ್ ಆಗಿ ರಿವೀಲ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಕತೆ ಅರ್ಥ ಆಗ್ಬೇಕಂದ್ರೆ ನಾವು ಫ್ಲ್ಯಾಶ್ ಬ್ಯಾಕ್ಗೆ ಅಂದರೆ 1940ರ ದಶಕಕ್ಕೆ ಹೋಗಬೇಕು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಬಿಡ್ತು. ಎಲ್ಲರೂ ಸಂಭ್ರಮದಲ್ಲಿದ್ರು. ಆದರೆ ಈ ಹೈದರಾಬಾದ್ ಸಂಸ್ಥಾನ ಇತ್ತಲ್ಲ, ಅದರಲ್ಲೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗವೂ ಇತ್ತು. ಅಲ್ಲಿಯ ರಾಜ ಅಂದರೆ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ನಾನು ಇಂಡಿಯಾ ಜೊತೆ ಸೇರಲ್ಲಪ್ಪ, ನಾನು ಸಪ್ರೇಟ್ ದೇಶ ಮಾಡ್ಕೊಳ್ತೀನಿ ಅಂತ ಪಟ್ ಹಿಡಿದು ಕೂತ. ಅಷ್ಟೇ ಅಲ್ಲ, ಜನರನ್ನ ಹೆದರಿಸಿ ಇಡೋಕೆ ರಜಾಕರ್ ಅನ್ನೋ ಒಂದು ಪ್ರೈವೇಟ್ ಸೈನ್ಯ ಇಟ್ಕೊಂಡಿದ್ದ. ಈ ರಜಾಕರ್ ಪಡೆಯ ಕಮಾಂಡರ್ ಕಾಸಿಂ ರಿಜ್ವಿ ಅಂತ ಒಬ್ಬ ಕ್ರೂರಿ ಇದ್ದ. ಈ ರಜಾಕರ್ ಹೆಂಗಿದ್ರು ಅಂದರೆ ಹಳ್ಳಿಗಳಿಗೆ ನುಗ್ಗೋದು, ಸಿಕ್ಕವರ ಆಸ್ತಿ ಲೂಟಿ ಮಾಡೋದು, ಎದುರು ಬಂದವರನ್ನೆಲ್ಲ ಕೊಲ್ಲೋದು, ಮನೆಗಳಿಗೆ ಬೆಂಕಿ ಇಡೋದು. ಕಲ್ಯಾಣ ಕರ್ನಾಟಕ ಜನ ಆ ಕಾಲದಲ್ಲಿ ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ರು. ಇಂಥ ಕೆಟ್ಟ ವಾತಾವರಣದಲ್ಲೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವಾರವಟ್ಟಿ ಅನ್ನೋ ಸಣ್ಣ ಹಳ್ಳಿಯಲ್ಲಿ ಮಾಪಣ್ಣ ಖರ್ಗೆ ಮತ್ತು ಸಾಯಬವ್ವ ದಂಪತಿ ತಮ್ಮ ಸಣ್ಣ ಮಗುವಿನ ಜೊತೆ ವಾಸವಾಗಿದ್ರು. ಆ ಸಣ್ಣ ಮಗುವೆ ಇವತ್ತಿನ ಮಲ್ಲಿಕಾರ್ಜುನ ಖರ್ಗೆ. ಈಗ ಕಥೆಯ ಮೇನ್ ಟ್ವಿಸ್ಟ್ಗೆ ಬರೋಣ. ಇಟ್ ವಾಸ್ 1948. ಒಂದಿನ ಇದ್ದಕ್ಕಿದ್ದ ಹಾಗೆ ವಾರವಟ್ಟಿ ಹಳ್ಳಿಯ ಮೇಲೆ ಈ ಕ್ರೂರ ರಜಾಕರ್ ಪಡೆ ದಾಳಿ ಮಾಡುತ್ತೆ. ಯೋಚನೆ ಮಾಡಿ, ಹಳ್ಳಿಯ ಜನ ಓಡೋಕೆ ಜಾಗ ಇಲ್ಲದೆ ಚೀರಾಡ್ತಾ ಇರ್ತಾರೆ. ರಜಾಕರು ಪ್ರತಿಯೊಂದು ಮನೆಗೂ ಬೆಂಕಿ ಹಚ್ಕೊಂಡು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಬಾಲಕ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಮನೆಯಲ್ಲಿ ಮಲಗಿದ್ರು. ಅತ್ತ ತಂದೆ ಮಾಪಣ್ಣ ಖರ್ಗೆ ಅವರು ಏನೋ ಕೆಲಸದ ಮೇಲೆ ಹೊಲಕ್ಕೆ ಹೋಗಿದ್ರು. ಮನೆಯಲ್ಲಿದ್ದು ತಾಯಿ ಸಾಯಬವ್ವ, ತಂಗಿ ಮತ್ತು ಕುಟುಂಬದ ಕೆಲವೇ ಸದಸ್ಯರು. ರಜಾಕರು ಖರ್ಗೆ ಅವರ ಮನೆಗೂ ಬೆಂಕಿ ಇಟ್ಟೇ ಬಿಟ್ರು. ಬೆಂಕಿಯ ಜ್ವಾಲೆ ಇಡೀ ಮನೆಯನ್ನ ಆವರಿಸಿಕೊಳ್ತು. ದುರಾದೃಷ್ಟವಶಾತ್ ಆ ಭೀಕರ ಬೆಂಕಿಯಲ್ಲಿ ಸಿಲುಕಿ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ, ತಂಗಿ ಮತ್ತು ಹತ್ತಿರದ ಸಂಬಂಧಿಗಳು ಕಣ್ಣೆದುರಲ್ಲೇ ಸಜೀವ ದಹನವಾಗಿ ಹೋದ್ರು. ಆದರೆ ಪವಾಡ ಅಂದರೆ ಆ ಹೊಗೆ, ಆ ಬೆಂಕಿ, ಆ ರಕ್ತಸಿಕ್ತ ವಾತಾವರಣದ ನಡುವೆ ಮಲಗಿದ್ದ ಆ ಸಣ್ಣ ಮಗು ಮಲ್ಲಿಕಾರ್ಜುನ ಖರ್ಗೆಗೆ ಏನೂ ಆಗಿರಲಿಲ್ಲ. ಹೊಲದಲ್ಲಿದ್ದ ತಂದೆ ಮಾಪಣ್ಣ ಓಡೋಡಿ ಬಂದು ನೋಡಿದಾಗ ಇಡೀ ಮನೆ ಬೂದಿಯಾಗಿತ್ತು. ಆದರೆ ಮಗು ಬದುಕಿರೋದನ್ನ ನೋಡಿ ತಕ್ಷಣ ಮಗುವನ್ನ ಎತ್ಕೊಂಡು ರಜಾಕರ ಕಣ್ಣಿಗೆ ಬೀಳದಂತೆ ಕಾಡಿನ ಹಾದಿಯಲ್ಲಿ ಓಡಿ ಪ್ರಾಣ ಉಳಿಸ್ಕೊಂಡ್ರು. ತಾಯಿಯ ಪ್ರೀತಿ ಸಿಗಬೇಕಾದ ವಯಸ್ಸಲ್ಲಿ ಇಡೀ ಕುಟುಂಬವನ್ನೇ ಕಳೆದುಕೊಂಡ ಆ ಮಗುವಿಗೆ ತಂದೆ ಮಾಪಣ್ಣ ಅವರೇ ತಾಯಿಯೂ ಆಗಿ ತಂದೆಯೂ ಆಗಿ ಸಾಕಿ ಬೆಳೆಸೋಕೆ ನಿರ್ಧಾರ ಮಾಡಿದ್ರು. ಆಮೇಲೆ ಜೀವ ಭಯದಿಂದ ಇಬ್ರು ಕಲ್ಬುರ್ಗಿಗೆ ವಲಸೆ ಬಂದ್ರು. ಇತ್ತ ಈ ರಜಾಕರ ಅಟ್ಟಹಾಸ ಮಿತಿಮೀರಿ ಹೋಗ್ತಿತ್ತು. ಇದನ್ನ ನೋಡ್ತಾ ಸುಮ್ಮನೆ ಇರೋಕೆ ಭಾರತದ ಐರನ್ ಮ್ಯಾನ್ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಪ್ರಧಾನಿ ನೆಹರು ರೆಡಿ ಇರಲಿಲ್ಲ. 1948ರ ಸೆಪ್ಟೆಂಬರ್ 13ರಂದು ಭಾರತೀಯ ಸೇನೆ ಹೈದರಾಬಾದ್ ಕಡೆಗೆ ಮಾರ್ಚ್ ಮಾಡ್ತು. ಇದನ್ನೇ ಆಪರೇಷನ್ ಪೋಲೋ ಅಂತ ಕರೆಯೋದು. ನಿಮಗೆ ಗೊತ್ತಾ, ಕೇವಲ 5 ದಿನದಲ್ಲಿ ಅಂದರೆ ಸೆಪ್ಟೆಂಬರ್ 13ರಿಂದ ಸೆಪ್ಟೆಂಬರ್ 17, 1948 ನಿಜಾಮನ ಸೈನ್ಯ ಮತ್ತು ರಜಾಕರ ಪಡೆ ಮಂಡಿಯೂರಿತು. ಹೈದರಾಬಾದ್ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ಸೇರ್ತು. ಈ ಮಿಲಿಟರಿ ಆಪರೇಷನ್ ನಡೀದೇ ಹೋಗಿದ್ರೆ ಖರ್ಗೆ ಕುಟುಂಬ ಮಾತ್ರವಲ್ಲ, ಆ ಭಾಗದ ಲಕ್ಷಾಂತರ ಜನರು ಬದುಕುಳಿಯೋದು ಕಷ್ಟ ಇತ್ತು. ಇದನ್ನೇ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇದು ನೆಹರು ಮತ್ತು ಪಟೇಲ್ ನೇತೃತ್ವದ ಭಾರತ ಸರ್ಕಾರ ಮಾಡಿದ ಕೆಲಸ ಅಂತ ಕ್ಲೈಮ್ ಮಾಡ್ತಾ ಇರೋದು.
ಕಲಬುರ್ಗಿಗೆ ಬಂದ್ಮೇಲೆ ಖರ್ಗೆ ಅವರ ಲೈಫ್ ಮುಗ್ದು ಹೋಗ್ಲಿಲ್ಲ. ಅಲ್ಲಿಂದ ಕಷ್ಟದ ಇನ್ನೊಂದು ಚಾಪ್ಟರ್ ಶುರುವಾಯಿತು. ತಂದೆ ಮಾಪಣ್ಣ ಅವರು MSK ಮಿಲ್ನಲ್ಲಿ ಒಬ್ಬ ಸಾಮಾನ್ಯ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ಕಾರಿ ಶಾಲಾ ಕಾಲೇಜಲ್ಲಿ ಓದಿ ಆಮೇಲೆ ಲಾ ಮುಗಿಸಿದ್ರು. ಬಡವರು ಕಾರ್ಮಿಕರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋಕೆ ಶುರು ಮಾಡಿದ್ರು. 1969ರಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 1972ರಲ್ಲಿ ಪ್ರಥಮ ಬಾರಿಗೆ ಗುರ್ಮಿಟ್ಕಲ್ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ್ರು. ಅಲ್ಲಿಂದ ಮುಂದೆ ಸತತ 9 ಬಾರಿ ಶಾಸಕರಾಗಿ ಮತ್ತು 2 ಬಾರಿ ಸಂಸದರಾಗಿ ಗೆದ್ದು ಸೋಲಿಲ್ಲದ ಸರದಾರ ಅನ್ನೋ ಬಿರುದು ಪಡೆದ್ರು. ಇವತ್ತು ಅದೇ ಬೂದಿಯಿಂದ ಎದ್ದು ಬಂದ ಬಾಲಕ AICC ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇಶದ ರಾಜಕೀಯವನ್ನೇ ಮುನ್ನಡೆಸ್ತಾ ಇದ್ದಾರೆ. ಸೊ ಇದಿಷ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಲ್ಯದ ಆ ರಕ್ತಸಿಕ್ತ ಇತಿಹಾಸ ಮತ್ತು ಇವತ್ತಿನ ರಾಜಕೀಯ ಸಮರದ ಕಂಪ್ಲೀಟ್ ಸ್ಟೋರಿ. ಬೆಂಕಿಯ ಜ್ವಾಲೆಯಿಂದ ಬದುಕುಳಿದು ಬಂದ ಒಬ್ಬ ನಾಯಕನ ಕತೆ ಇವತ್ತು ರಾಜಕೀಯ ನಾಯಕರ ನಡುವೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. BL ಸಂತೋಷ್ ಅವರ RSS ವಾದ ಸರಿನಾ ಅಥವಾ ಪ್ರಿಯಾಂಕ್ ಖರ್ಗೆ ಅವರ ಭಾರತ ಸರ್ಕಾರದ ಆಪರೇಷನ್ ಪೋಲೋ ವಾದ ಸರಿನಾ? ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ವಾರ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.